ಕೇರಳ ಲಾಬಿಗೆ ಉಲ್ಟಾ ಹೊಡೆಯುತ್ತಾ ಸರ್ಕಾರ ಅಂತಕ್ಕಂಥ ಪ್ರಶ್ನೆ. ನಿಯಮವನ್ನ ಮೀರಿ ಮನೆ ಕೊಡೋದಕ್ಕೆ ಮುಂದಾಯ್ತಾ? ಹೌದು, ಈಗಿನ ಡೆವಲಪ್ಮೆಂಟ್ ನೋಡಿದ್ರೆ ಹಾಗೆ ಅನಿಸ್ತಾ ಇದೆ. ಯಾರಿಗೂ ಅನ್ವಯವಾಗದ ಕಾನೂನು ಇವ್ರಿಗೆ ಅನ್ವಯ ಆಗ್ತಾ ಇದೆ. ಅಕ್ರಮವಾಗಿ ವಾಸ ಆಗಿರುವವರೆಲ್ಲರಿಗೂ ಇದೇ ನಿಯಮ ಅನುಸರಿಸ್ತೀರಾ? ಹಾಗಾದ್ರೆ ಸಿಎಂ ಡಿಸಿಎಂ ಹೇಳಿದ್ದೊಂದು ಮಾಡಿದ್ದಿನ್ನೊಂದು. ಕೇರಳದ ಲಾಬಿಗೆ ಉಲ್ಟಾ ಹೊಡೆದಿದೆ ಸರ್ಕಾರ. ನಿಯಮ ಮೀರಿ, ನಿಯಮಗಳೇ ಇಲ್ಲ, ಹಿಂಗೆ ಕೊಡಕ್ಕೆ ಬರೋದೇ ಇಲ್ಲ. ನೀವು ಹೇಳಿದ್ರಲ್ಲ, ಬಡವರು ಉಚಿತವಾಗಿ ಮನೆ ಕಟ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಅದಕ್ಕೂ 108 ಮಾನದಂಡಗಳಿದೆ. ಇದು ಏನೂ ಇಲ್ಲ ಇಲ್ಲಿ. ಅಲ್ಲಿ ಅನ್ಆಥರೈಸ್ಡ್ ಇದ್ರು ಅದು ಯಾವತ್ತು ಅದಕ್ಕೆ ಸೇಫ್ಟಿ ಇಲ್ಲ. ಅದು ಆ ಕಾರಣಕ್ಕೋಸ್ಕರ ಅವ್ರನ್ನ ಅನ್ಆಥರೈಸ್ಡ್ ಆಕ್ಯುಪೆಂಟ್ಸ್ ಇದ್ರಲ್ಲ, ಅದಕ್ಕೋಸ್ಕರ ಕಾಲ ಮಾಡಿಸಿದ್ದಾರೆ. ಮೋಸ್ಟ್ ಆಫ್ ದೆಮ್ ಆರ್ ಮೈಗ್ರೆಂಟ್ಸ್, ಬೇರೆ ಕಡೆಯಿಂದ ಬಂದಿರೋರು. ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ವಸತಿ ನಿರ್ಮಿಸ್ಕೊಡ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳಿ ಜಿಲ್ಲಾಧಿಕಾರಿಗೆ ಮತ್ತು ಸಂಬಂಧಪಟ್ಟಂತ ಆ ಕಾರ್ಪೊರೇಷನ್ ಕಮಿಷನರು ಅವ್ರಿಗೆ ಹೇಳಿದ್ದೀನಿ, ನಾಳೆ ನಾಳಿದ್ದು ಅದನ್ನೆಲ್ಲ ವೆರಿಫೈ ಮಾಡಿ ಜಿನೈನ್ ವ್ಯಕ್ತಿಗಳಿಗೆ ಪರ್ಯಾಯ ವ್ಯವಸ್ಥೆಯಿಂದ ಮಾಡಿಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಜಿಲ್ಲಾಧಿಕಾರಿ ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳು ಲಿಸ್ಟ್ ಕೊಡ್ತಾರೆ, ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅವರೆಲ್ಲ ಲಿಸ್ಟ್ ಎಲ್ಲ ಕೊಡ್ತಾರೆ. ಆ ಲಿಸ್ಟಿನ ಆಧಾರದ ಮೇಲೆ ಅವ್ರಿಗೆಲ್ಲರಿಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತೇವೆ. ಈ ವಿಚಾರದ ಬಗ್ಗೆ ನನ್ನ ಜೊತೆನಲ್ಲಿ ಡೆಲ್ಲಿನಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಚರ್ಚೆ ಮಾಡಿದ್ದಾರೆ, ಡಿ.ಕೆ. ಶಿವಕುಮಾರ್ ಜೊತೆಲೂ ಕೂಡ ಚರ್ಚೆ ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡ್ತೀವಿ ಅಂತ. ವೇಣುಗೋಪಾಲ್ ಅವರು ನನ್ನ ಜೊತೆಲಿ ಚರ್ಚೆ ಮಾಡಿದ್ದಾರೆ. ನಾನು ಡೆಲ್ಲಿಗೆ ಹೋಗಿದ್ದಲ್ಲ ಮೊನ್ನೆ, ಇವ್ರ ಜೊತೆಲೂ ಕೂಡ ಮಾತಾಡಿದ್ದೀನಿ ಅಂತ ಹೇಳಿದ್ರು. ನಾನು ಡಿ.ಕೆ. ಶಿವಕುಮಾರ್ ಜೊತೆಲೂ ಕೂಡ ಮಾತಾಡಿದ್ದೀನಿ. ನಾನು ಹೇಳಿದೆ ಅವ್ರಿಗೆ ಅದೇ ಜಾಗದಲ್ಲಿ ಮತ್ತೆ ಅವ್ರನ್ನ ಇದು ಮಾಡೋಕ್ಕಾಗಲ್ಲ, ಯಾಕಂದ್ರೆ It is very unfortunate that senior leaders like Pinarayi should know fact of what is the issue in Bangalore. Some people, they have encroached. It is a waste dump site which was for putting this waste. It is in a quarry pit. It is a very dangerous place where a lot of health hazards are there, and there illegally they have tried to occupy some land grabbers. The government and our local MLA also insisted it is very dangerous. We know that we have humanity. We are ready to give them. We have given. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಯಾವಾಗ ಕೋಗಿಲು ಲೇಔಟ್ನಲ್ಲಿ ಮನೆಗಳನ್ನು ಡೆಮಾಲಿಷನ್ ಮಾಡಿದ್ರೋ ಪ್ರಾರಂಭಿಕ ಹಂತದಲ್ಲಿ ಸಿಎಂ ಡಿಸಿಎಂ ಹೇಳಿದ್ದೇ ಒಂದು, ಈಗ ಅವರು ನಡ್ಕೊಳ್ತಾ ಇರೋದೇ ಒಂದು. ಅರ್ಥ, ಕೆ.ಸಿ. ವೇಣುಗೋಪಾಲ್ ಅವರು ಏನು ಹೇಳಿದ್ರು ಅದನ್ನು ಪಾಲನೆ ಮಾಡಬೇಕಾದ ಸಂದಿಗ್ಧತೆಯಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ನಿಯಮ ಮೀರಿ ಪುನರ್ವಸತಿಯನ್ನು ಕಲ್ಪಿಸ್ಕೊಡ್ತಾ ಇದ್ದಾರೆ. ಒಬ್ರಿಗೊಂದು ನ್ಯಾಯ ಯಾಕೆ? ಈ ಪ್ರಶ್ನೆಗೆ ಮಾತ್ರ ಯಾರ ಹತ್ರನೂ ಕ್ಲಾರಿಟಿ ಇಲ್ಲ. ಅರವಿಂದ್, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸರ್ಕಾರ ಕೇರಳದ ಲಾಬಿಗೆ ಮಣಿತಾ ಅನ್ನುವಂಥದ್ದು ಪ್ರಶ್ನೆ ಬಹುತೇಕ ಅದಕ್ಕೆ ಮಣದಂತೆ ಕಾಣಿಸ್ತಾ ಇದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರ ಒತ್ತಡಕ್ಕೆ ಮಣಿದಿದೆ. ಕೆ.ಸಿ. ವೇಣುಗೋಪಾಲ್ ಅವರಿಗೆ ಏನಿದು ಹಿತಾಸಕ್ತಿ ಅಂದರೆ ಅವರ ವೈಯಕ್ತಿಕ ರಾಜಕೀಯ ಕಾರಣಗಳು. ಅದು ಕೇರಳ ರಾಜ್ಯದಲ್ಲಿರುವಂಥ LDF UDF ನಡುವಿನ ರಾಜಕಾರಣ, ಕಾಂಗ್ರೆಸ್ ಮತ್ತು ಎಡಪಂಥೀಯ ಪಕ್ಷಗಳ ನಡುವಿನ ರಾಜಕಾರಣ. ಇದಕ್ಕೆ ಇಲ್ಲಿನ ಸರ್ಕಾರ ತಮ್ಮ ಹಣವನ್ನು ವ್ಯಯ ಮಾಡಿ ಇನ್ಯಾರಿಗೋ ಮನೆ ಕೊಟ್ಟು ಇನ್ಯಾರೋ ಸಮಾಧಾನ ಮಾಡಬೇಕು, ಕೊಡಿಸಿದೀವಿ ಅನ್ನೋದನ್ನ ಕೇರಳದಲ್ಲಿ ವೇಣುಗೋಪಾಲ್ ಅವರು ಕ್ಲೈಮ್ ಮಾಡ್ಕೋಬೇಕು. ಬಹುಶಃ ಇದು ಪರಿಸ್ಥಿತಿ ಇದ್ದಂತೆ ಕಾಣಿಸ್ತಾ ಇದೆ. ಆದರೆ ಒಂದು ಸರ್ಕಾರ ತರಾತುರಿಯಲ್ಲಿ ಕೇವಲ ಒಂದು ಅಕ್ರಮ ತೆರವಿಗೆ ಸ್ಪಂದಿಸುತ್ತೆ ಇಷ್ಟು ಬೇಗ ಅಂದರೆ, ಬೇರೆ ಸಮಯದಲ್ಲಿ ಯಾಕೆ ಸ್ಪಂದಿಸಲ್ಲ? ಬೇರೆ ಸಮಯದಲ್ಲಿ ಮನೆ ಕಳೆದುಕೊಂಡವರು ನಿರಾಶ್ರಿತರು ಅಲ್ವಾ? ಬೇರೆ ಸಮಯದಲ್ಲಿ ಮನೆ ಕಳೆದುಕೊಂಡವರಿಗೆ ಅವಕಾಶಗಳು ಬೇಡವಾ? ಅಥವಾ ಬೇರೆ ಸಮಯದಲ್ಲಿ ಮನೆ ಕಳೆದುಕೊಂಡವರಿಗೆ ಇಂಥದ್ದೇ ಒಂದು ಪರಿಹಾರ ಬೇಡವಾ? ಅಂದರೆ ಸರ್ಕಾರದ ಬಳಿ, ಇದು ಸಿಎಂ ಇರ್ಬೋದು, DCM ಇರ್ಬೋದು, ಇಬ್ಬರ ಬಳಿಯೂ ಕೂಡ ಇದಕ್ಕೆ ಉತ್ತರ ಇಲ್ಲ. ಆದರೆ ಅದರಲ್ಲೂ ಇರೋದ್ರಲ್ಲಿ ನಾವು ಮಾನವೀಯತೆ ದೃಷ್ಟಿಯಿಂದ ಕೊಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಇವತ್ತು DCM ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ, ದಾಖಲೆಗಳನ್ನ ಪರಿಶೀಲನೆ ಮಾಡ್ತೀವಿ, ಒರಿಜಿನಲ್ ವೋಟರ್ ID ಇದೆಯಾ, ವೋಟರ್ ಆಧಾರ್ ಕಾರ್ಡ್ ಇದೆಯಾ ಅನ್ನುವಂಥದ್ದು ಎಲ್ಲವನ್ನೂ ಕೂಡ ನಾವು ಪರಿಶೀಲನೆ ಮಾಡ್ತೀವಿ, ವೋಟರ್ ಲಿಸ್ಟಲ್ಲಿ ಹೆಸರಿದೆಯಾ ಅನ್ನೋದು ಕೂಡ ಪರಿಶೀಲನೆ ಮಾಡೇ ಕೊಡ್ತೀವಿ ಅನ್ನುವಂಥದ್ದು. ಆದರೆ ಆ ಜಾಗದಲ್ಲಿ ನೆಲೆಸಿರುವಂಥದ್ದು ಅಕ್ರಮ ಅನ್ನೋದಾದರೆ, ಆ ಜಾಗದಲ್ಲಿ ಅವರಿಗೆ ಪರ್ಯಾಯ ಕೊಡ್ಬೋದು ಅನ್ನೋದ್ರೆ, ನಾಳೆ ಇನ್ನೊಬ್ಬರು ಅದೇ ರೀತಿ ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಶೆಡ್ಡೋ ಮನೆಯನ್ನು ಮಾಡಿದ್ರೆ ಅವರ ಪರಿಸ್ಥಿತಿ ಏನು? ಅಥವಾ ಹಿಂದೆ ಕಳೆದುಕೊಂಡವರ ಪರಿಸ್ಥಿತಿ ಏನು? ಪ್ರವಾಹಕ್ಕೆ ಒಳಗಾದಂಥ ಸಾಕಷ್ಟು ಜಿಲ್ಲೆಗಳಲ್ಲೇ ಇದುವರೆಗೂ ಮನೆಗಳನ್ನ ಕೊಡಕ್ಕಾಗಿಲ್ಲ. ಕೇವಲ ಹೈಕಮಾಂಡ್ನ ಒತ್ತಡ, ಕೇರಳ ಲಾಬಿಗೆ ಸರ್ಕಾರ ಹುಜೂರ್ ಅಂತ, ಅದೇ ಕಾರಣಕ್ಕೆ ಇದಕ್ಕೆ ಮುಂದಾಯ್ತು ಅನ್ನುವಂಥ ಪ್ರಶ್ನೆ ಬಹುತೇಕ ಅದಕ್ಕೆ ಸರ್ಕಾರ ಮಣಿದಿರೋದ್ರಲ್ಲಿ ಯಾವುದೇ ಅನುಮಾನಗಳು ಇಲ್ಲ. ಅರವಿಂದ್.